ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇವಾಗ ಊಟಕ್ಕೆ ಹಾಕ್ಕೊಡ್ತಾ ಇದ್ದೀನಿ. ಸಾಯಂಕಾಲದಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾಯಂಕಾಲ ಮುದ್ದೆ ಮತ್ತು ನುಗ್ಗೆಕಾಯಿ ಸಾಂಬಾರನ್ನ ಮಾಡಿದೆ, ಅಂದರೆ ತರಕಾರಿ ಹಾಕಿ. ಇವಾಗ ಮಾವಂಗೆಲ್ಲ ಕೊಟ್ಟು ಬಂದೆ. ಹಾಗೆ ಇದು ಬೆಳಗ್ಗಿನ ಲಾಗು. ನಮಗೆ ಸಾಂಬಾರಿತ್ತು ಅಂದ್ಬಿಟ್ಟು ಇವಾಗ ಸೋನಿಗೆ ಪುಳಿಯೋಗರೆ ಗೊಜ್ಜನ್ನ ಮಾಡಿ ಸ್ವಲ್ಪ ಅನ್ನ ಅವಳಿಗೆ ಸಪ್ರೇಟ್ ಮಾಡಿದ್ದೆ. ಅಂದರೆ ಸೋನಾ ಮಸೂರಿ ಆ ಅಕ್ಕಿಯಲ್ಲಿ ಅವಳಿಗೆ ಅನ್ನನ ಮಾಡಿದೆ. ಹಾಗೆ ನಮಗೆ ಮಾಮೂಲಿ ರೇಷನ್ ಅಕ್ಕಿಯಲ್ಲಿ ನಾನು ಅನ್ನನ ಮಾಡ್ಕೊಂಡಿದ್ದೆ. ಹಾಗಾಗಿ ಅವಳಿಗೋಸ್ಕರ ಅಂದ್ಬಿಟ್ಟು ಒಂದು ಪುಳಿಯೋಗರೆ ಪ್ಯಾಕೆಟ್ನ ತಂದು ಅವಳಿಗೋಸ್ಕರ ಅಂತ ಪುಳಿಯೋಗರೆ ಮಾಡಿಕೊಟ್ಟೆ. ಹಾಗೆ ಲಸು ಕೂಡ ನಿಂತ್ಕೊಂಡಿದ್ದ, ಅಮ್ಮ ನನಗೂ ಕೂಡ ಊಟಕ್ಕೆ ಹಾಕು ಅಂತ. ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು, ಲಸು ಹುಷಾರಿಲ್ಲ ಅಂದ್ರೆ ಒಂದು ತುತ್ತು ಕೂಡ ಮುಟ್ಟೋದಿಲ್ಲ. ಹುಷಾರಿಲ್ಲದೆ ಇದ್ದಾಗ ಎಷ್ಟೇ ಕೊಟ್ಟರು ಕೂಡ ಸ್ವಲ್ಪನಾದರೂ ಒಂದು ತಿಂತಾನೆ. ಹಾಗಾಗಿ ಅಡುಗೆ ಮಾಡಿದ ತಕ್ಷಣ ಅಮ್ಮ ಆಯಿತಾ, ಹೊಟ್ಟೆ ಹಸಿತೈತಿ ಅಂತ ಕೇಳ್ತಾನೆ ಇರ್ತಾನೆ. ಅವ್ನು ಕೇಳೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಅದೇ ಅವನಿಗೆ ಹುಷಾರಿಲ್ಲದಿದ್ದಾಗ ಅವನೇನೂ ಕೂಡ ಒಂದು ನೀರು ಕೂಡ ಕುಡಿಯೋದಿಲ್ಲ ನಮ್ಮ ಕೈಯಾರ. ಅವನೇ ಇಟ್ಕೊಂಡು ಕುಡಿಬೇಕು. ಅಂದರೆ ನಾವು ಮೆಡಿಸಿನ್ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಭಯಪಟ್ಟು ಅವ್ನು ತಿನ್ನಲ್ಲ. ಅವನಿಗೂ ಕೂಡ ಹಾಕಿದ್ದೀನಿ. ಹಾಗೆ ಸೋನಿ ಕೂಡ ಊಟ ಮಾಡ್ತಾ ಇದ್ದಾಳೆ. ಇನ್ನೊಂದು ಕಡೆ ಅತ್ತೆ ಕೂಡ ಹುಣಸೆಹಣ್ಣು ಹೂಹಣ್ಣು ಅಂತ ಹೇಳ್ತೀವಲ್ಲ, ಅದನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಥರ ಜಡಿ ಇರುತ್ತಲ್ಲ, ರಾಗಿ ಹಸಿಟ್ಟು ಜಡಿ ಹಿಡಿಯೋಕ್ಕಿರುತ್ತಲ್ಲ, ರಾಗಿ ಹಸಿಟ್ಟು ಗೋಧಿ ಹಸಿಟ್ಟು, ಆ ಜಡಿಲಿ ಅದನ್ನು ಮೇಲ್ಗಡೆ ಅಂದರೆ ಜಡಿ ಹಿಡಿಯೋ ಪಾರ್ಟ್ನ ತೆಗೆದ್ಬಿಟ್ಟು ಸುತ್ತ ಇರುತ್ತಲ್ಲ ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಒಂದು ಚೀಲನ ಇಟ್ಬಿಟ್ಟು ಇವಾಗ ಚೀಲದ ಮೇಲೆಲ್ಲ ಹುಣಸೆಹಣ್ಣು ಹಾಕ್ತಾ ಇದ್ದಾರೆ. ಅದನ್ನೆಲ್ಲ ಇವಾಗ ಅಂದರೆ ಸ್ವಲ್ಪನೇ ಇದ್ದಿದ್ದು ಮಾಡೋರಿಗೆ ಕೊಟ್ಟಿದ್ದು, ಹುಣಸೆಹಣ್ಣು ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಇದ್ದಿದ್ದು ಅತ್ತೇನೆ ಇದು ಮಾಡಿಕೊಂಡ್ರು. ಹಾಗೆ ಇದು ನೋಡಿ, ರೇಷನ್ ಅಕ್ಕಿಲಿ ಎಷ್ಟು ಹುಳ ಅಂದರೆ ನೋಡೋಕ್ಕೆ ಆಗ್ತಿಲ್ಲ. ಇದನ್ನು ತಿಂದರೆ ಏನಾಗುತ್ತೋ ಏನೋ ಅನ್ನೋಷ್ಟು ಭಯ ಆಗ್ತಿತ್ತು. ಈ ಥರ ಅಕ್ಕಿ ಕೊಡೋ ಬದಲು ಸುಮ್ಮನೆ ಆಗಿದ್ರು ಆಗೋದು. ಈ ಥರ ಅಕ್ಕಿ ಅವ್ರ ಮನೆಯಾಗ ನಾಯಿಗೂ ಕೂಡ ಈ ಥರ ಅಕ್ಕಿನ ಕೊಡಲ್ಲ ಅವರು, ಆ ಥರ ಕೊಡ್ತಾ ಇದ್ದಾರೆ ನಮಗೆ. ಏನು ಮಾಡೋಕ್ಕೂ ಆಗಲ್ಲ, ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕಾಗಲ್ಲ ಸರ್ಕಾರದಕ್ಕೆ. ನಾವು ಕೊಟ್ಟುವಂಥ ಅಕ್ಕಿನ ಕೊಡ್ತಾ ಇದ್ದಾರೆ, ಆದರೆ ಈ ಥರ ಅಕ್ಕಿ ಕೊಡ್ತಾ ಇದ್ದಾರೆ. ಇದನ್ನು ಕ್ಲೀನ್ ಮಾಡೋಕ್ಕೆ 2 ರಿಂದ 3 ದಿವಸ ತೊಗೊತಾ ಇದ್ದೀವಿ. ಎಷ್ಟು ಹುಳಗಳಂದರೆ ನೋಡೋಕ್ಕಾಗಲ್ಲ, ಅಷ್ಟು ಹುಳ ಇದೆ. ಇದು ಹಾಗಾಗಿ ನಾನೇ ಕ್ಲೀನ್ ಮಾಡ್ತೀನಿ ನೀಟಾಗಿ ಅಂದರು. ಹಾಗಾಗಿ ನಾನು ಸುಮ್ಮನಾದೆ. ಮತ್ತು ಸ್ವಲ್ಪ ಚಿಕನ್ ಕಟ್ ಮಾಡಿದರು ನಮ್ಮ ಮನೆಯವರು. ಸ್ವಲ್ಪ ಬೆಳ್ಳುಳ್ಳಿ ಕಬಾಬ್ ಮತ್ತು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಚಕ್ಕೆ ಮತ್ತು ಲವಂಗ ಮತ್ತು ಒಂದು 2-3 ಅಷ್ಟಲಷ್ಟು ಕರಿಬೇವನ್ನ ತೊಗೊಂಡು ಇವಾಗ ಮಿಕ್ಸಿ ಜಾರಲ್ಲಿ ರುಬ್ಕೊತಾ ಇದ್ದೀನಿ. ನಾನೊಂದು ಅರ್ಧ ಕೆಜಿಗಿಂತ ಕಮ್ಮಿನೇ ತೊಗೊಂಡಿದ್ದೀನಿ ಚಿಕನ್ನು. ಇಷ್ಟನ್ನ ಇವಾಗ ಐಟಮ್ನ ರುಬ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಶುಂಠಿನ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ ರುಬ್ಕೊಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು, ಮೈದಾ ಹಿಟ್ಟು, ಸ್ವಲ್ಪ ಬೋಂಡೋದಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಬೇಕಿದ್ರೆ ಕಾರ್ನ್ಫ್ಲವರ್ ಅಂದರೆ ಜೋಳದ ಹಿಟ್ಟು ಇರುತ್ತಲ್ಲ, ಅದನ್ನು ಕೂಡ ಹಾಕ್ಕೋಬೋದು. ಇದ್ದರೆ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಇಷ್ಟು 3 ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ರುಬ್ಕೊಂಡಿರುವಂಥ ಮಿಶ್ರಣನ ಇವಾಗ ಚಿಕನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆ ಯಾವುದೇ ಪೌಡ್ರ್ ಬೇಡ, ಮನೇಲಿ ನಾವೇ ನ್ಯಾಚುರಲ್ಲಾಗಿ ತುಂಬ ಚೆನ್ನಾಗಿ ಬೆಳ್ಳುಳ್ಳಿ ಕಬಾಬ್ನ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಹಿಟ್ಟುಗಳನ್ನೆಲ್ಲ ಹಾಕಿ ಒಂದು ಮೊಟ್ಟೆನ ಹೊಡ್ಕೊತಾ ಇದ್ದೀನಿ. ಹಾಗೆ ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೋದು. ಸ್ವಲ್ಪ ನೀರು ಸೇರಿಸಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ನೀರು ಹಾಕಬೇಡಿ. ಮೊಟ್ಟೆ ಮತ್ತು ರುಬ್ಕೊಂಡಿರೋ ಮಿಶ್ರಣನ ಹಾಕ್ಕೊಂಡಿದ್ವಲ್ಲ ಅಷ್ಟೇ ಸಾಕು. ಅದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಚೊಟ್ಟು ಕೂಡ ನೀರನ್ನ ಹಾಕಬೇಡಿ, ಹಾಗೆ ಕಲಿಸ್ಕೊಳ್ಳಿ. ಮೊಟ್ಟೆ ಹಾಕಿರೋದ್ರಿಂದ ಅದು ಚೆನ್ನಾಗಿ ಇಟ್ಕೊಳ್ಳುತ್ತೆ. ರುಬ್ಕೊಂಡಿರೋ ಅಂಥ ಖಾರ ಇರ್ಬೋದು, ಅದನ್ನೆಲ್ಲ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಕಬಾಬ್ ಅಂತೂ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಅಷ್ಟು ಇಟ್ಬಿಡಿ. ಅಂದರೆ 1/4 ಗಂಟೆ ಕೂಡ ಇಡ್ಬೋದು. ಅಂದರೆ ನಮಗೆ ಎಷ್ಟು ಟೈಮ್ ಇರುತ್ತೋ ಅಷ್ಟು ಇಟ್ಕಿ. ಅಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು 10 ನಿಮಿಷಕ್ಕಿಂತ ಜಾಸ್ತಿನೇ ಇಡಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಅಂದರೆ ರುಬ್ಕೊಂಡಿರೋಂಥ ಖಾರ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತಿಟ್ಟರೆ ತುಂಬ ಚೆನ್ನಾಗಿರುತ್ತೆ ರುಚಿ ಅಂದ್ಬಿಟ್ಟು ಇವಾಗ ಒಂದು 3/4 ಗಂಟೆ ಇಟ್ಬಿಟ್ಟು ನಾನು, ಅಂದರೆ ಸ್ವಲ್ಪ ಟೈಮ್ ಇತ್ತಲ್ಲ ಹಾಗಾಗಿ ಜಾಸ್ತಿನೇ ಇಟ್ಟಿದ್ದೆ. ಇವಾಗ ಒಂದು ಕಡೆ ಸಾಂಬಾರು ಕೂಡ ಮಾಡ್ಕೊತಾ ಇದ್ದೀನಿ. ಅಂದರೆ ಬೈಲರ್ ಕೋಳಿನೇ, ಅದರಲ್ಲೇ ಸ್ವಲ್ಪ ಚಿಕನ್ನ ತೊಗೊಂಡು ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಕಬಾಬ್ ಮತ್ತು ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಷ್ಟು ಸಾಂಬಾರಿಗೆ ತೆಗೆದಿಟ್ಟೆ, ಅಷ್ಟು ನಾನು ಕಬಾಬ್ಗೆ ಮಾಡಿಟ್ಕೊಂಡಿದ್ದೆ. ಅಂದರೆ ಮಕ್ಕಳು ಸ್ವಲ್ಪ ಕಬಾಬ್ ಇಷ್ಟಪಡ್ತಾರಲ್ಲ, ಹಾಗಾಗಿ ಸ್ವಲ್ಪ ಕಬಾಬ್ ಮಾಡಿದ್ದೆ ಅಷ್ಟೇ. ಅಂದರೆ ಈ ಬಿಸಿಲುಗಾಲಲ್ಲಿ ಮಕ್ಕಳಿಗೆ ಈ ಕೋಳಿ ಐಟಮ್ಸ್ ಅದೆಲ್ಲ ತಿನ್ನಿಸೋದು ಸ್ವಲ್ಪ ಕಷ್ಟನೇ. ಅಂದರೆ ಸೋನಿ ಮತ್ತು ಲಸುಗೆ ಸ್ವಲ್ಪ ಇಷ್ಟ ಆಗುತ್ತೆ ಅಂದ್ಬಿಟ್ಟು, ಅಂದರೆ ಈ ನಡುವೆ ಕೂಡ ಅಷ್ಟೊಂದೇನು ಮಾಡ್ತಾಯಿಲ್ಲ, ಹಾಗಾಗಿ ಸ್ವಲ್ಪನೇ ಮಾಡಿದ್ವು. ಅಂದರೆ ಮಾವ ಕೂಡ ಅಂದರೆ ನಮ್ಮ ಅತ್ತೆ ಚಿಕ್ಕತ್ತೆ ಮನೆಗೆ ಬಂದಿರಲಿಲ್ವಲ್ಲ, ಹಾಗಾಗಿ ಅವರು ಕೂಡ ತಿಂದಿರಲಿಲ್ಲ ಅಂದ್ಬಿಟ್ಟು ಇವಾಗ ಮಾಡಿದ್ದೀವಿ ಅಷ್ಟೇ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚಿಕನ್ನ ಸ್ವಲ್ಪ, ಅಂದರೆ ಚಿಕನ್ನಲ್ಲಿ ಇರುವಂಥ ನೀರಿನ ಅಂಶ ಎಲ್ಲ ಬರಬೇಕು, ಅಷ್ಟು ತನಕ ಚೆನ್ನಾಗಿ ಬೇಯಿಸ್ಕೊಬೇಕು. ನಾನಂತೂ ಯಾವಾಗಲೂ ಅಷ್ಟೇ, ಚಿಕನ್ ಸಾಂಬಾರು ಮಾಡಬೇಕಾದ್ರೂ ಅಷ್ಟೇ, ಫ್ರೈ ಮಾಡಬೇಕಾದ್ರೂ ಅಷ್ಟೇ, ಚಿಕನ್ನಲ್ಲಿರುವಂಥ ನೀರಿನ ಅಂಶ ಎಲ್ಲ ಬರಬೇಕು. ಹಾಗಾಗಿ ಸ್ವಲ್ಪ ಇದು ಮಾಡಿಕೊಂಡೆ. ಹಾಗೆ ಸ್ವಲ್ಪ ಇವಾಗ ರುಬ್ಕೊಂಡಿರುವಂಥ ಖಾರನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಅಂದರೆ ಸ್ವಲ್ಪ ನಾನು ಬಾಣಲೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಅಂದರೆ ಬಾಣಲೆಯಿದ್ರೆ ಕರೆಕ್ಟಾಗಿ, ಅಂದರೆ ಬೇಯ್ಲರ್ ಕೋಳಿ ಅಲ್ಲ, ಹಾಗಾಗಿ ಬೇಗನೆ ಬೇಯುತ್ತೆ ಅಂದ್ಬಿಟ್ಟು ಬಾಣಲೆಗೆ ಮಾಡ್ಕೊತಾ ಇದ್ದೀನಿ.
ಒನ್ ಟೈಮ್ಗಲ್ಲ, ಹಾಗಾಗಿ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡೆ. ಅಂದರೆ ಬೆಳಗ್ಗೆ ಸೋಮವಾರ ಆಗಿರೋದ್ರಿಂದ ಒಬ್ಬೊಬ್ರು ತಿನ್ನಲ್ಲ, ಹಾಗೆ ನಮ್ಮ ಮನೆಯವ್ರು ಕೂಡ ಇರಲ್ಲ, ಸಂತೆಗೆ ಹೋಗಿರ್ತಾರೆ, ಮಾವ ಕೂಡ ಕೆಲ್ಸಕ್ಕೆ ಹೋಗಿರ್ತಾರೆ ಅಂತ ಸ್ವಲ್ಪನೇ ಮಾಡಿಕೊಂಡೆ. ಇವಾಗ ಸಾಂಬಾರು ಕೂಡ ಮುಗಿತಾ ಇದೆ. ಇನ್ನೊಂದು ಕಡೆ ಅನ್ನ ಮತ್ತು ಮುದ್ದೆನ ಮಾಡ್ಕೋಬೇಕು. ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ. ಬೈಲರೆಲ್ಲ ಬೇಗ ಬೆಂದ್ಬಿಡುತ್ತೆ, ಇದನ್ನೇನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ನೋಡಿ ತುಂಬ ಚೆನ್ನಾಗಾಗಿತ್ತು ಸಾಂಬಾರಂತೂ. ಅಂದರೆ ಒಂದೊಂದು ಟೈಮ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಬೈಲರ್ ಕೋಳಿದು ಅಂತೆ. ಕೆಲವೊಬ್ರು ಹೇಳ್ತಾರೆ ಅದು ನೀರಾಗ್ಬಿಡುತ್ತೆ, ಅದು ಸಾಂಬಾರು ಚೆನ್ನಾಗಾಗಲ್ಲ ಅಂತ. ನಾವು ಮಾಡೋ ಮೆಥಡಲ್ಲಿ ಕರೆಕ್ಟಾಗಿ ಮಾಡಿದ್ರೆ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಕಡೆ ಮುದ್ದೆಗೂ ಕೂಡ ಮಾಡ್ಕೊತಾ ಇದ್ದೀನಿ. ಇವಾಗ ರಾಗಿ ಹಸಿಟ್ಟು ಕೂಡ ಖಾಲಿಯಾಗಿದೆ, ಅದನ್ನು ಕೂಡ ಹಾಕಿಸ್ಕೊಬೇಕು. ಅಂದರೆ ಅದನ್ನು ತೊಳೆದು ಒಣಗಾಕ್ಸಿ ಅದನ್ನು ಹಾಕ್ಸೋ ಅಷ್ಟರಲ್ಲಿ ಒಂದು 3-4 ದಿವಸ ಆಗುತ್ತೆ. ಅಂದರೆ ಬಿಸಿಲು ಚೆನ್ನಾಗಿದೆ, 2 ದಿವಸಕ್ಕೆ ಒಣಗುತ್ತೆ. ಆದರೂ ಅದನ್ನು ತೊಳೆದು ಇದು ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಸ್ವಲ್ಪನೇ ಹಸಿಟ್ಟಿತ್ತು, ಇನ್ನೊಂದು 2-3 ಟೈಮ್ ಮಾಡ್ಬೋದು ಅಷ್ಟೇ. ಹಾಗೆ ಇವಾಗ ನಮಗೆ 4 ಮುದ್ದೆ ಸಾಕು ಅಂದ್ಬಿಟ್ಟು ಇಷ್ಟೇ ಪಾತ್ರೆ, ನಾನು ಯಾವಾಗಲೂ ಮುದ್ದೆಗೆ ಅದೊಂದೇ ಪಾತ್ರೆನ ಇಟ್ಕೊತೀನಿ. ಅಂದರೆ ನಾನು ಡೈಲಿ ಲಾಗ್ ನೋಡೋರಿಗೆ ಗೊತ್ತಿರುತ್ತೆ, ಆ ಪಾತ್ರೆನ ನಾನಂತೂ ಬಿಡೋದೇ ಇಲ್ಲ. ಎಷ್ಟೇ ಹೊಸ ಪಾತ್ರೆ ಬಂದರೂ ಕೂಡ ಹಳೆ ಪಾತ್ರೆ ಮರೆಯೋ ಹಾಗಿಲ್ಲ, ಅದನ್ನೇ ಯೂಸ್ ಮಾಡ್ತಾ ಇರ್ತೀನಿ. ಹಾಗೆ ಇವಾಗ ಮುದ್ದೆ ಎಲ್ಲ ಮಾಡಿಕೊಂಡು ಲಾಸ್ಟಿಗೆ ಇವಾಗ ಕಬಾಬ್ ಮಾಡೋಣ ಅಂದ್ಬಿಟ್ಟು ಇವಾಗ ಸ್ವಲ್ಪ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಾಗೆ ಕರಿಬೇವು ಕೂಡ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ ಕರಿಬೇವು. ಅಂದರೆ ಫ್ರೈ ಮಾಡಿಕೊಂಡ್ರೆ ಎಣ್ಣೆಯಲ್ಲೇ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದೊಂದು ಟೈಮ್ ಏನು ಮಾಡ್ತೀನಿ ಅಂದರೆ ಅಂಗಡಿಯಿಂದ ಕಬಾಬ್ ಪೌಡ್ರನ್ನ ತಂದು ಒಂದು ಮೊಟ್ಟೆ ಹೊಡೆದಾಕಿ ಅದಕ್ಕೆ ಸಮವಾಗಿ ಇದು ಮಾಡಿಬಿಡ್ತೀನಿ. ಆದರೆ ಈ ಥರ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಯಾವುದೇ ಪೌಡ್ರನ್ನ ಬಳಸದೆ ನ್ಯಾಚುರಲ್ಲಾಗಿ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಹಾಗೆ ಇವಾಗ ಎಣ್ಣೆಗೆ ಬಿಟ್ಕೊತಾ ಇದ್ದೀನಿ ನೋಡಿ. ಅಂದರೆ ಸ್ವಲ್ಪ ನೋಡಿದೆ ಎಣ್ಣೆ ಕಾದಿದೆಯಾ ಅಂತ. ಅಂದರೆ ಕಬಾಬು ಮಾಡೋದು ಎಣ್ಣೆನ ನಾನು ಜಾಸ್ತಿ ಯೂಸ್ ಮಾಡಲ್ಲ ಅಡುಗೆಗೆ, ಹಾರ್ಟಿಗೆ ಸ್ವಲ್ಪ ಪ್ರಾಬ್ಲಮ್ ಅಂದ್ಬಿಟ್ಟು ಸ್ವಲ್ಪನೇ ಎಣ್ಣೆನ ಹಾಕ್ಕೊಂಡಿದ್ದೆ, ಒಂದು 1/4 ಲೀಟ್ರಷ್ಟು. ಹಾಗಾಗಿ ಸ್ವಲ್ಪನೇ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಅಂದರೆ ನಾವು ಒಂದು ಸತಿ ಬಳಸಿದ ಎಣ್ಣೆನ ನಾವು ಚಿಕನ್ಗಾಗಿರ್ಬೋದು, ಈ ಬೋಂಡಕ್ಕೆ ಅವಕ್ಕೆಲ್ಲ ಜಾಸ್ತಿ ಬೇಯಿಸಿದ್ದು ಮತ್ತೆ ಬಳಸಿದ್ರೆ ಅದು ಹಾರ್ಟಿಗೆ ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಸ್ವಲ್ಪ ನಾನು ಚಿಕನ್ಗೆ ಸ್ವಲ್ಪ ಕಮ್ಮಿನೇ ತೊಗೊತೀನಿ. ಬೋಂಡಕ್ಕಾದರೆ ಏನು ಅಂದ್ಕೊಳ್ಳಲ್ಲ, ಆದರೆ ಚಿಕನ್ಗೆ ಮಾತ್ರ ಸ್ವಲ್ಪ ನಾನು ಕಮ್ಮಿನೇ ಎಣ್ಣೆ ತೊಗೊಂಡಿರ್ತೀನಿ. ಅದನ್ನು 1-2 ಸತಿ ಯೂಸ್ ಮಾಡಿ ಸುಮ್ಮನಾಗ್ಬಿಡ್ತೀನಿ, ಜಾಸ್ತಿ ಅದನ್ನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಜಾಸ್ತಿ ಉಳಿದ್ರೆ ಅಂದರೆ ಅದಕ್ಕಿಂತ ಜಾಸ್ತಿ ಉಳಿದ್ರೆ ಅದನ್ನು ಚೆಲ್ಬಿಡ್ತೀನಿ. ಅಂದರೆ ಹೆಲ್ತ್ ಮುಖ್ಯ ಅಲ್ಲ ಫಸ್ಟು, ಹಾಗಾಗಿ ಸ್ವಲ್ಪ 2 ಸತಿ ಅಷ್ಟೇ ಯೂಸ್ ಮಾಡ್ತೀನಿ. ಅಂದರೆ ನಾವು ಏನು ಅಪರೂಪಕ್ಕೆ ಜಾಸ್ತಿ ಏನು ಕಬಾಬ್ ಮಾಡೋಕ್ಕೆ ಹೋಗಲ್ಲ, ಆದರೂ ಕೂಡ ಮಿಕ್ಕಿರುತ್ತಲ್ಲ ಎಣ್ಣೆನ ಜಾಸ್ತಿ ಬಳಸೋಕೆ ಹೋಗಲ್ಲ. ಕೆಲವಂತೂ ಬಳಸೋದೇ ಇಲ್ಲ, ಚೆಲ್ಬಿಡ್ತಾರೆ, ಇಲ್ಲ ಬೇರೆಯವ್ರಿಗೆ ಕೊಡ್ತಾರೆ. ನಾನು 1-2 ಟೈಮ್ ಹಾಕ್ತೀನಿ ಅಷ್ಟೇ. ಅಂದರೆ ಇಷ್ಟೊಂದು ಎಣ್ಣೆ ಹೊಟ್ಟೆ ಉರಿಯುತ್ತೆ. ಹೆಣ್ಮಕ್ಳು ಹಾಗೇನೆ ಯಾವುದೇ ಒಂದು ಐಟಮ್ ತೊಗೊಂಡ್ರು ಕೂಡ ಬಿಸಾಕೋಕ್ಕಾಗಿರಲಿ ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲೇ ಮಾಡ್ತಾರೆ. ಅಂದರೆ ಇಷ್ಟೊಂದು ಎಣ್ಣೆ ಬಿಸಾಕೋದ, ಇವಾಗಂತೂ ರೇಟ್ ಕೇಳಲೇಬೇಕಾ, 140-150 ರೂಪಾಯಿ ಎಣ್ಣೆ ರೇಟ್ ಇದೆ. ಅದರಲ್ಲಿ ಸ್ವಲ್ಪ ಕಬಾಬ್ ಒನ್ ಟೈಮ್ ಮಾಡಿಕೊಂಡು ಇಷ್ಟೊಂದು ಎಣ್ಣೆನ ಬಿಸಾಕಬೇಕಾ ಅಂತ ತುಂಬ ಜನ ಯೋಚನೆ ಮಾಡ್ತಾರೆ ಹೆಣ್ಮಕ್ಳು. ಹಾಗಾಗಿ ನಾನು ಕೂಡ ಅದೇ ಸಾಲಲ್ಲಿ ಇರ್ತೀನಿ. ಹಾಗಾಗಿ 1-2 ಟೈಮ್ನ ಎಣ್ಣೆನ ಯೂಸ್ ಮಾಡಿಬಿಟ್ಟು ನೆಕ್ಸ್ಟು ನಾನು ಜಾಸ್ತಿ ದಿವಸ ಆದರೆ ಮಾತ್ರ ಬಿಸಾಕ್ಬಿಡ್ತೀನಿ. ಯಾಕಲ್ಲ ಸುಮ್ಮನೆ, ಅಂದರೆ ಈ ಮಾಮೂಲಿ ಐಟಮ್ಸ್ಗೆಲ್ಲ ಹಾಕಲ್ಲ ನಾನು. ಅಂದರೆ ಬೇಳೆ ಸಾರು, ತರಕಾರಿ ಸಾಂಬಾರು ಮತ್ತು ಈ ತಿಂಡಿ ಐಟಮ್ಸ್ಗೆಲ್ಲ ಹಾಕಲ್ಲ. ಅಂದರೆ ನಾವು ಒಳಗಡೆ ಒಂದು ಟೈಮ್ ಆದರೂ ಹಾಲಲ್ಲಿ ತಂದು ಊಟ ಮಾಡಿರ್ತೀವಲ್ಲ, ಹಾಲಲ್ಲಿ ನಾವು ಚಿಕನ್ ಆಗಿರ್ಬೋದು ಅದೆಲ್ಲ ತರಲ್ಲ, ಹೊರಗಡೆನೇ ಊಟ ಮಾಡಿಕೊಂಡು ಇದಿರ್ತೀವಿ. ಒಳಗಡೆ ಯಾವುದೇ ನಾನ್ ವೆಜ್ ಐಟಮ್ಸ್ನ ತರಲ್ಲ. ಹಾಗಾಗಿ ಲಸ್ಸು ಒಂದೊಂದು ಟೈಮ್ ತಂದಿಬಿಡ್ತಾನೆ ಅಂತ ನಾನು ಆ ಎಣ್ಣೆನ ಬಳಸೋದಿಲ್ಲ ಜಾಸ್ತಿ. ಅಂದರೆ ಹೊರಗಡೆ ತಿಂದರೆ ಮಾತ್ರ ಅದನ್ನ ಬಳಸ್ತೀನಿ. ಅಂದರೆ ಈ ಚಿಕನ್ ಸಾರಿಗೆ ಜಾಸ್ತಿ ಬಳಸೋದು. ಹಾಗೆ ಮಾಡ್ತಾ ಫಸ್ಟೇ ಇದು ತೊಗೊಂಡೋಗಿ ತಿಂದ್ಬಿಟ್ರು ನಮ್ಮ ಮನೆಯವರು. ಹಾಗೆ ಲಸ್ಸು ಮತ್ತು ಸೋನಿ ಇಬ್ಬರು ಕೂಡ. ನೋಡಿ ಇಷ್ಟ ಆಗಿದೆ ಕಬಾಬ್ ಕೂಡ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಬೆಳ್ಳುಳ್ಳಿ ಕಬಾಬ್ ಅಂದರೆ ಎಲ್ಲರಿಗೂ ಇಷ್ಟಪಡ್ತಾರೆ, ಹಾಗೆ ನನಗೂ ಕೂಡ ತುಂಬ ಇಷ್ಟ ಆಯಿತು. ಲಸ್ಸುಗಂತೂ ತುಂಬಾ ಇಷ್ಟ. ಹಾಗೆ ಇವಾಗ ಅಡುಗೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅತ್ತೆ ಇವಾಗ ಊಟಕ್ಕೆ ಹಾಕ್ತಾ ಇದ್ದಾರೆ. ಅಂದರೆ ಯಾವುದೇ ನಾನ್ ವೆಜ್ ಅಡುಗೆ ಆದರೂ ಕೂಡ ಅತ್ತೆನೇ ನಮಗೆ ಊಟಕ್ಕೆ ಹಾಕೋದು, ಹಾಗಾಗಿ ಅವರೇ ಇವಾಗ ಊಟಕ್ಕೆ ಹಾಕ್ತಾ ಇದ್ದಾರೆ. ಫಸ್ಟು ಮಾವಂಗೆ ಮತ್ತು ನಮ್ಮ ಮನೆಯವ್ರಿಗೆ ಹಾಕ್ಬಿಟ್ಟು ಆಮೇಲೆ ಲಸ್ಸು ಮತ್ತು ಸೋನಿ ಇವರು ಇನ್ನೂ ಫಸ್ಟು ಕಬಾಬ್ ತಿಂದಿರಲ್ಲ ಅದಕ್ಕೆ ಸಾಕಾದರು. ಮತ್ತು ಅವ್ರಿಗೆ ಸ್ವಲ್ಪ ಇವಾಗ ಅನ್ನ ಹಾಕಿಸ್ಕೊಂಡು ಅವನಿಗೂ ಕೂಡ ತಿನ್ನಿಸ್ದೆ. ಅವ್ರು ತಿನ್ನಲ್ಲ ಒಂದೊಂದು ಟೈಮು. ಅಂದರೆ ಚಿಕನ್ ಕಬಾಬೆಲ್ಲ ತಿಂದಿದ್ರಲ್ಲ, ಹಾಗಾಗಿ ಸ್ವಲ್ಪ ತಿನ್ನೋದು ಲೇಟು. ನಾನು ತಿನ್ನಲ್ಲ ಅಂತಿದ್ರು. ಹಾಗೆ ನೈಟ್ ಹೇಗೆ ಮನಿಕೊಂತೀರಾ ಅಂತ ಸ್ವಲ್ಪ ಫೋರ್ಸ್ ಮಾಡಿ ಆ ಕಡೆ ಈ ಕಡೆ ಆಟ ಆಡಿಸಿ ಅವ್ರನ್ನ ಸ್ವಲ್ಪ ತಿನ್ನಿಸೋ ಅಷ್ಟರಲ್ಲಿ ನನಗೆ ಹೊಟ್ಟೆ ಹಸ್ದು ಅಂದ್ಬಿಟ್ಟು ಮತ್ತೆ ಅವರೆಲ್ಲ ಊಟ ಮುಗಿಸ್ಕೊಂಡಾದ್ಮೇಲೆ ನಾನು ಕೂಡ ಊಟ ಮಾಡೋಣ ಅಂದ್ಬಿಟ್ಟು ಅತ್ತೇನೆ ಅಂದರೆ ನಾನೇ ಹೇಳಿದ್ದೆ ಹಾಕಿಟ್ಬಿಡತ್ತೆ, ಆಮೇಲೆ ನಾನು ಎತ್ಕೊಂಡು ತಿಂತೀನಿ ಅಂದ್ಬಿಟ್ಟು ಅವರು ಕೂಡ ಹಾಕಿಕ್ಕಿದ್ರು. ಮತ್ತು ನನಗೆ ಎಷ್ಟು ಮುದ್ದೆ ಬೇಕೋ ಅಷ್ಟು ಮುದ್ದೆನ ಸೇರಿಸ್ಕೊಂಡು ಇವಾಗ ಊಟಕ್ಕೆ ನಾನು ಕೂಡ ಕುತ್ಕೊಳ್ಳೋಣ ಅಂದ್ಬಿಟ್ಟು ಹೋದೆ. ನೋಡಿ ಇಷ್ಟೇ, ಇವತ್ತು ತುಂಬ ಚೆನ್ನಾಗಿ ಆಗಿತ್ತು. ಸಾಂಬಾರಾಗಿರ್ಬೋದು, ಕಬಾಬ್ ಆಗಿರ್ಬೋದು. ನಮ್ಮ ಮನೆಯಲ್ಲಿ ಜಾಸ್ತಿ ಬಿರಿಯಾನಿ ಆ ಥರ ಎಲ್ಲ ಯಾರೂ ಕೇಳಲ್ಲ. ಸಾಂಬಾರಿಗೆ ಮುದ್ದೆ ಇದ್ದರೆ ಸಾಕು ಅಂತ ಹೇಳ್ತಿರ್ತಾರೆ. ಹಾಗೆ ನಾನು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ, ಬೇಡ ಸಾಂಬಾರೇ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಕಬಾಬ್ ಮಾಡಿ ಸಾಂಬಾರನ್ನ ಮಾಡಿದೆ. ತುಂಬ ಚೆನ್ನಾಗಿತ್ತು ಸಾಂಬಾರು ಕೂಡ. ಹಾಗೆ ನಮ್ಮ ಚಿಕ್ಕಪ್ಪ ಬಂದಿದ್ದರು. ಸ್ವಲ್ಪ ನುಗ್ಗೆಕಾಯಿ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಕಿತ್ಕೊಟ್ಟು ಕಳಿಸ್ತಾ ಇದ್ದಾರೆ ಮಾವ. ಅಂದರೆ ತುಂಬ ನುಗ್ಗೆಕಾಯಿ ಬಿಡ್ತಾ ಇದೆ, ಬಿಸಿಲಿಗೆ ಯಾರೂ ತಿಂತಾನೇ ಇಲ್ಲ. ಹಾಗಾಗಿ ಜಾಸ್ತಿ ಅಂದರೆ ಅಜ್ಜಿಯವ್ರಿಗೆಲ್ಲ
ಕೊಡ್ರಿ ಅಂತ ಜಾಸ್ತಿ ನುಗ್ಗೆಕಾಯಿ ಮತ್ತು ಹಲಸಿನ ಹಣ್ಣು ಎರಡಿತ್ತು, ಅದನ್ನೆಲ್ಲ ಕೊಟ್ಟು ಕಳಿಸಿದ್ರು. ಹಾಗೆ ನಾನು ಸ್ವಲ್ಪ ಮೇವು ಹಾಕೋಣ ಅಂದ್ಬಿಟ್ಟು ಬಂದೆ. ಅಂದರೆ ಮೇಕೆ ಮರಿಗಳಿಗೆ ಇವಾಗ ಮೇಕೆ ಮರಿ ಇರೋದು, ಕುರಿಮರಿ ಎಲ್ಲ ಮಾರಿಬಿಟ್ಟು, ಅಂದರೆ ಈ ಹಬ್ಬಕ್ಕೆ ಮತ್ತು ಜಾತ್ರೆಗಳೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ರೇಟಿಗೆ ಹೋಗ್ತಾ ಇದೆ. ಹಾಗಾಗಿ ನಾವು ಕುರಿಮರಿನೆಲ್ಲ ಮಾರಿಬಿಟ್ಟು ಇವಾಗ ಎಲ್ಲ ಮೇಕೆ ಮರಿನೇ ತರೋಣ ಅಂತ ಅಂದ್ಕೊಂಡಿದ್ವಿ. ಅಂದರೆ ಒಂದು 15 ಮೇಕೆ ಮರಿನ ತಂದು ಬಿಟ್ಕೊಂಡ್ಬಿಡೋಣ, ಒಳ್ಳೆ ಲಾಭ ಸಿಗುತ್ತೆ ಮೇಕೆ ಮರಿಲಿ. ಅಂದರೆ ಕುರಿಮರಿಲಿ ಸ್ವಲ್ಪ ಶೀತ ಆದರೆ ಅದು ತಡ್ಕೊಳ್ಳಲ್ಲ, ಹಾಗಾಗಿ ಮೇಕೆ ಮರಿನೇ ಬೆಸ್ಟ್ ಅಂದ್ಬಿಟ್ಟು ಇವಾಗೆಲ್ಲ ಮೇಕೆ ಮರಿನೇ ತಂದಿದ್ದೀವಿ. ಒಂದು ಕುರಿಮರಿ ಕೂಡ ಇಲ್ಲ ಇವಾಗ. ಅಂದರೆ ಸ್ವಲ್ಪ ಬಿಸಿಲುಗಾಲದಲ್ಲಿ ಮೇವು ಹಂಚೋದೇ ಸ್ವಲ್ಪ ಕಷ್ಟ, ಹಾಗಾಗಿ ಸೈಲೇಜ್ ಅದೆಲ್ಲ ತಂದಿಕ್ಕಿದ್ದೀವಿ. ಇವಾಗ 3 ಮೇಕೆ, ಒಂದು 7 ಮರಿ ಇದ್ದಾವೆ. ಇನ್ನೆಲ್ಲ ಮರಿ ಕೂಡ ಮಾಡಿಬಿಟ್ಟು, ಅಂದರೆ ಮೇಕೆ ಕುರಿಮರಿ ಆಗಿರ್ಬೋದು ಅದನ್ನೆಲ್ಲ ಇವಾಗ ಮತ್ತೆ ತರೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಸ್ವಲ್ಪ ತೋಟದಲ್ಲೆಲ್ಲ ಸ್ವಲ್ಪ ಮೇವು ಮಾಡಿಕೊಂಡು ಮತ್ತೆ ಮೇಕೆ ಮರಿನ ತರೋಣ ಅಂದ್ಕೊಂಡಿದ್ದೀವಿ. ಕುರಿಮರಿ ಸ್ವಲ್ಪ ತರೋದು ಡೌಟೇ, ಅಂದರೆ ಕುರಿಮರಿಯಿಂದ ಅಷ್ಟೊಂದು ಇದಾಗಲ್ಲ, ಮೇಕೆ ಮರಿ ಇದ್ದರೆ ಒಳ್ಳೆಯದು ಅಂದ್ಬಿಟ್ಟು ಮೇಕೆ ಮರಿನೇ ತರೋಣ ಅಂತ ಅಂದ್ಕೊಂಡಿದ್ದೀವಿ. ಮೇಕೆ ಮರಿ ಇದ್ರೆ ಯಾವುದೇ ಒಂದು ಎಲೆ ತಗೊಂಬಂದು ಹಾಕಿದ್ರು ಕೂಡ ತಿಂತವೆ, ಆದರೆ ಕುರಿಮರಿ ಹಾಗಲ್ಲ. ಅವಿಗೆ ಸೊಪ್ಪೆ ಆ ಥರ ಈ ಥರ ಚೆನ್ನಾಗಿರೋದೇ ಬೇಕು. ಮೇಕೆ ಮರಿನೇ ಬೆಸ್ಟು. ಅಂದರೆ 108 ಥರದ್ದು ಸೊಪ್ಪನ್ನ ತಿನ್ನುತ್ತೆ ಅಂತಾರೆ ಮೇಕೆ ಮರಿ, ಹಾಗಾಗಿ ನಾವು ಮೇಕೆ ಮರಿನೇ ಸಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಬಿಸಿಲಿಗಂತೂ ಆ ಸೀಟ್ ಮೇಲೆ ಶೆಡ್ ಒಳಗಡೆ ನಿಂತ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಅಷ್ಟು ಬಿಸಿಲಾಗಿತ್ತು ಅಲ್ಲಿ. ಫುಲ್ಲು ಒಂಥರ ಸೆಕೆ ಧಗೆ ಥರ ಅನ್ನಿಸ್ತಾಯಿತ್ತು, ಯಾವಾಗ ಇಳ್ದೋಗೋಣ ಅಂತ ಅನ್ನಿಸ್ತಾಯಿತ್ತು. ಹಾಗೆ ಇವತ್ತು ನಮ್ಮ ಮನೆಯವರು ಸ್ವಲ್ಪ ಕೋಳಿ ಅಂಗಡಿಯಲ್ಲಿ ಸ್ವಲ್ಪ ತುಂಡಿತ್ತಲ್ಲ, ಚಿಕನ್ ಕಟ್ ಮಾಡ್ತೀವಲ್ಲ, ಆ ತುಂಡನ್ನ ಸ್ವಲ್ಪ ಇದು ಮಾಡಿಸ್ತಾಯಿದ್ರು. ಅಂದರೆ ಸ್ವಲ್ಪ ಅದು ಚಕ್ಕೆ ಥರ ಎದ್ದೋಳೋದು ಚಿಕನ್ ಕಟ್ ಮಾಡಬೇಕಾದ್ರೆ, ಹಾಗಾಗಿ ಅದನ್ನು ಅರ್ಧಕ್ಕೆ ಕಟ್ ಮಾಡಿ ಮತ್ತೆ ಅದಕ್ಕೆ ಅದ್ರ ಮೇಲೆ ಇಟ್ಕೊಂಡು ಕಟ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಇವಾಗ ನೀಟಾಗಿ ಕಟ್ ಮಾಡಿಸ್ತಾ ಇದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.